ಹೀಗೆ ವಿಜಯೇಂದ್ರ ವಿರುದ್ಧವಾಗಿ ಇಲ್ಲೂ ಕೂಡ ತಮ್ಮ ಬೆಂಬಲಿಗರನ್ನೇ ಜಿಲ್ಲಾಧ್ಯಕ್ಷರನ್ನಾಗಿ ಮಾಡುವಂತ ನಿಟ್ಟಿನಲ್ಲಿ ಪ್ರಭಾವ ಬೀರಿದ್ದಾರೆ ಅನ್ನುವಂತ ಆರೋಪವನ್ನ ಇದೀಗ ಅವರ ವಿರೋಧಿ ಪಾಳ್ಯದಲ್ಲಿರುವಂತವರು ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಇದರ ನಡುವಿನ ವಿಜಯೇಂದ್ರ ಪರವಾಗಿರುವಂತವರು ಕೂಡ ಯಾರ್ಯಾರು ಈಗ ವಿರೋಧ ಮಾಡ್ತಾ ಇದ್ದಾರೆ ಅಂತವರ ವಿರುದ್ಧವಾಗಿ ವಾಕ್ ಪ್ರಹಾರವನ್ನೇ ಶುರು ಮಾಡ್ತಾ ಇದ್ದಾರೆ. ಒಂದು ಹಂತದಲ್ಲಿ ಇಷ್ಟು ಬಾರಿ ವಿಜಯೇಂದ್ರ ಹಾಗೆ ಯತ್ನಾಳ್ ಬಣದ ನಡುವೆ ನಡೀತಾ ಇದ್ದಂತ ಟಾಕ್ ಫೈಟ್ ಈಗ ಒಂದು ರೀತಿ ಎಲ್ಲೇ ಮೀರಿ ಹೋಗ್ತಾ ಇದ್ದು ಸಮಾಧಿ, ಬಚ್ಚ, ಯುದ್ಧ ಈ ರೀತಿಯಾದಂಥ ಪದಗಳು ಈಗ ಶುರು ಆಗ್ತಾ ಇವೆ. ಹಾಗಾದ್ರೆ ನಿನ್ನೆಯ ಡೆವಲಪ್ಮೆಂಟ್ಸ್ ನಂತರದಲ್ಲಿ ಈಗ ವಿಜಯೇಂದ್ರ ಪರ ಹಾಗೆ ವಿರೋಧದ ಸಂದರ್ಭದಲ್ಲಿ ಮಾತನಾಡ್ತಾ ಇರುವಂತವರು ಆ ಟಾಕ್ ವಾರ್ ಹೇಗೆ ಕಂಡು ಬರ್ತಾ ಇದೆ ಬನ್ನಿ ನೋಡೋಣ. ಇವರ ಧೋರಣೆಗೆ ನನ್ನ ಧಿಕ್ಕಾರ. ಏನೇ ಟಾರ್ಗೆಟ್ ಮಾಡಿದ್ರು ಕೂಡ ಸಹಿಸ್ಕೊಳ್ತೇನೆ. ಇವರ ಅಹಂಕಾರಕ್ಕೆ ಧಿಕ್ಕಾರ. ನೀನು ಬ್ಲಾಕ್ ಮೇಲ್ ರಾಜಕಾರಣಿ. ಸಿಸ್ಟಮ್ ಗೊತ್ತಿರಲಿ ಸುಧಾಕರ್ ಅವರೇ, ಈ ಬಚ್ಚನಿಂದ ಏನು ಕಲಿಬೇಕಾಗಿಲ್ಲ. ನಾವು ಪಕ್ಷದ ಹಿತದೃಷ್ಟಿಯಿಂದ ಯಾರೇ ನನ್ನನ್ನು ಟೀಕೆ ಮಾಡಿದ್ರು ಕೂಡ ಸಹಿಸ್ಕೊಳ್ತೇನೆ. ಎಲ್ಲರಿಗೂ ಭಯದ ವಾತಾವರಣ ನಿಮ್ಮ ಅಪ್ಪಗೂ ನಿಮ್ಮ ಮನೆಯಾಗ ಮಾಡಿರ್ಬೋದು, ನಮಗಲ್ಲ. ಬಿಜೆಪಿಯಲ್ಲಿನ ಬಣಬಡಿದಾಟ ದಿನಕ್ಕೊಂದು ರೂಪದಲ್ಲಿ ಸ್ಫೋಟವಾಗ್ತಿದೆ. ಒಬ್ಬೊಬ್ಬರೇ ನಾಯಕರು ಸಿಡಿದೇಳ್ತಿದ್ದಾರೆ. ಅದರಲ್ಲೂ ವಿಜಯೇಂದ್ರ ನಡೆ ಹಿರಿಯ ನಾಯಕರ ಕಣ್ಣು ಕೆಂಪಗಾಗಿಸಿದೆ. ಶಾಸಕ ಯತ್ನಾಳ್, ರಮೇಶ್ ಜಾರಕಿಹೊಳಿ ಅಂತೂ ಮಾತೆತ್ತಿದ್ರೆ ವಿಜಯೇಂದ್ರ ಅಂತಾರೆ. ಮೊನ್ನೆ ಅಷ್ಟೇ ಮಾಜಿ ಸಚಿವ ಶ್ರೀರಾಮುಲು ಕೂಡ ಬೆಂಕಿ ಉಗುಳಿದ್ರು. ಇದೀಗ ಬಿಜೆಪಿ ಸಂಸದ ಡಾಕ್ಟರ್ ಕೆ ಸುಧಾಕರ್ ತಮ್ಮ ಸಿಟ್ಟನ್ನ ಹೊರಹಾಕಿದ್ದಾರೆ. ಒಂದ್ ಕಡೆ ಯಾವಾಗ ವಿರೋಧಿ ಬಣದ ಅಲೆ ಹೆಚ್ಚಾಯ್ತೋ ನೋಡಿ ವಿಜಯೇಂದ್ರ ಬಣದ ನಾಯಕರು ಅಗ್ರೆಸಿವ್ ಆಗ್ತಿದ್ದಾರೆ. ವಿಜಯೇಂದ್ರಗೆ ಬೆಂಬಲವಾಗಿ ನಿಂತು ಸಮರ ಸಾರ್ತಿದ್ದಾರೆ. ಭಗವಂತ ತಾಳ್ಮೆ ಕೊಟ್ಟಿದ್ದಾನೆ, ಎಲ್ಲವನ್ನೂ ಸಹಿಸಿಕೊಳ್ತೇನೆ. ನಾನು BSY ಮಗ, ಟಾರ್ಗೆಟ್ ಮಾಡಿದ್ರೆ ಸಹಿಸಿಕೊಳ್ತೀನಿ. ವಿರೋಧಿ ಬಣಕ್ಕೆ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಸಂದೇಶ. ಪಕ್ಷದ ಹಿತದೃಷ್ಟಿಯಿಂದ ಏನೇ ಟಾರ್ಗೆಟ್ ಮಾಡಿದ್ರು ನಾನು ಸಹಿಸಿಕೊಳ್ತೀನಿ ಅಂತ ವಿರೋಧಿ ಬಣಕ್ಕೆ ವಿಜಯೇಂದ್ರ ಸಂದೇಶ ಕೊಟ್ಟಿದ್ದಾರೆ. ನಾನು ಯಡಿಯೂರಪ್ಪ ಅವರ ಮಗ, ನನಗೆ ಭಗವಂತ ತಾಳ್ಮೆ ಕೊಟ್ಟಿದ್ದಾರೆ ಅಂದ್ರು. ಪಕ್ಷದ ಹಿತದೃಷ್ಟಿಯಿಂದ ಏನೇ ಟಾರ್ಗೆಟ್ ಮಾಡಿದ್ರು ಕೂಡ ಸಹಿಸ್ಕೊಳ್ತೇನೆ. ಪಕ್ಷದ ಹಿತದೃಷ್ಟಿಯಿಂದ ಯಾರೇ ನನ್ನನ್ನು ಟೀಕೆ ಮಾಡಿದ್ರು ಕೂಡ ಸಹಿಸ್ಕೊಳ್ತೇನೆ. ಆ ಭಗವಂತ ನನಗೆ ತಾಳ್ಮೆಯನ್ನು ನೀಡಿದ್ದಾನೆ. ನಾನು ಕೂಡ ಯಡಿಯೂರಪ್ಪನವ್ರ ಮಗ ಆಗಿ ಯಡಿಯೂರಪ್ಪನವರ ರಾಜಕೀಯ ಏಳು ಬೀಳುಗಳನ್ನು ಕೂಡ ಬಹಳ ಹತ್ತಿರದಿಂದ ನೋಡಿರ್ತಕ್ಕಂಥ ನಾನು ಕೂಡ ಎಲ್ಲವನ್ನೂ ಕೂಡ ಸಂಭಾಲಿಸ್ಕೊಂಡು ಎಲ್ಲರನ್ನೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗಬೇಕಾಗಿದೆ. ಅದನ್ನು ಮಾಡ್ತಾ ಇದ್ದೇನೆ, ಮುಂದನ್ನು ಕೂಡ ಮಾಡ್ತೇನೆ. ಸುಧಾಕರ್ ನಡೆಗೆ ರೊಚ್ಚಿಗೆದ್ದ ಬಿಜೆಪಿ ಶಾಸಕ SR ವಿಶ್ವನಾಥ್, ನೀನು MLA ಆದಾಗ ಫೋನ್ ತೆಗಿತಿದ್ಯಾ, ಬಿಜೆಪಿ ಮುಖಂಡರು ಮನೆ ಬಾಗಿಲಿಗೆ ಬಂದಾಗ ಇರ್ತಿದ್ಯಾ ಅಂತ ಅಂದ್ರು. ನೀವು ಸಚಿವರಾಗಿದ್ದಾಗ ನೀವು ದುರಾಂಕಾರಿ ಆಗಿರ್ಲಿಲ್ವಾ? ನಾವು MLA ಫೋನ್ ತೆಗಿತಾ ಇದ್ರೆ, ನೀವು ಮಂತ್ರಿಗಳು ಫೋನ್ ತೆಗಿತಾ ಇದ್ರೆ, ನೀವು ಮನೆ ಬಾಗಿಲಿಗೆ ನಿಮ್ಮ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ಅಲ್ಲ, ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಕಾರ್ಯಕರ್ತರು ಹೋದಾಗ ನೀನು ಮನೆ ಬಾಗಿಲು ಸೇರಿಸ್ತಾ ಇದ್ದ, ನೀನು ಕೈಗೆ ಸಿಗ್ತಾ ಇದ್ದ, ನೀನು ಅದಕ್ಕೆ ಅಲ್ವಾ ನೀನು ಸೋಲ್ಸಿದ್ದು. ಇವತ್ತು ನೀನು ರಾಜ್ಯಾಧ್ಯಕ್ಷರ ಬಗ್ಗೆ ದುರಾಂಕಾರಿ, ಸರ್ವಾಧಿಕಾರಿ ಅಂತ ಹೇಳ್ತಾರೆ. ಸಿಸ್ಟಮ್ ಗೊತ್ತಿರಲಿ ಸುಧಾಕರ್ ಅವರೇ, ಸಂದೀಪ್ ರೆಡ್ಡಿ ನೀನು ಬಂಧುನೇ, ಅವರು ನನಗೂ ಕೂಡ ಸ್ನೇಹಿತನೇ, MP ಎಲೆಕ್ಷನ್ ಟೈಮಲ್ಲಿ ಪರಿಚಯ ಆಗಿರ್ತಕ್ಕಂಥ. ಆದ್ರೆ ನೀವು ನನ್ನ ಹಿಂಬಾಲಕರು ಅಂತ ಹೇಳ್ತಿರಲ್ಲ, ನೀವು ನಾಳೆ ನಾನು ಪಾರ್ಟಿ ಬಿಟ್ಟು ಹೋಗ್ಬಿಟ್ಟು ಅಂತ ನನ್ನಿಂದ ಬರೋರು, ಅವರು ಯಾರು ಬರೋಲ್ಲ. ಆದ್ರೆ ನೀನ್ ಮಾಡೋ ಅಂತವ್ರು, ನೀನ್ ಪಾರ್ಟಿ ಬಿಟ್ಟ ತಕ್ಷಣ ಎಲ್ಲ ಹಿಂದಕ್ಕೆ ಹೋಗುವಂತಾರೆ. ಸುಧಾಕರ್ ದುರಹಂಕಾರದ ಮಾತುಗಳನ್ನ ಆಡಬಾರ್ದು ಅಂತ ಪ್ರೀತಮ್ ಗೌಡ ಹೇಳಿದ್ರೆ, ನೀನು ಬ್ಲಾಕ್ ಮೇಲ್ ರಾಜಕಾರಣಿ ಅಂತ ರೇಣುಕಾಚಾರ್ಯ ಆಕ್ರೋಶ ಹೊರಹಾಕಿದ್ರು. ಭಾರತೀಯ ಜನತಾ ಪಾರ್ಟಿಯಲ್ಲಿ ಯಾವುದು GPS ಸಿಸ್ಟಮ್ ಇಲ್ಲ. MP ಆದ ತಕ್ಷಣ ಇಡೀ ಜಿಲ್ಲೆ ಸುಧಾಕರ್ ಅವ್ರಿಗೆ ಬರ್ಕೊಡ್ಬೇಕು ಅನ್ನೋ ಸಿಸ್ಟಮ್ ಇಲ್ಲ. ಪ್ರೀತಮ್ ಗೌಡ ಹಾಸನ ಜಿಲ್ಲೆಯಲ್ಲಿ ಪ್ರಧಾನ ಕಾರ್ಯದರ್ಶಿ ಆಗಿದ್ದಾನೆ ಅಂತ ಹೇಳಿದ್ರೆ ಇಡೀ ಜಿಲ್ಲೆ ರಾಜಕಾರಣ ಪ್ರೀತಮ್ ಗೌಡ ಹಿಡಿತದಲ್ಲಿ ಇರಬೇಕು ಅಂತ ಸರ್ವಾಧಿಕಾರಿ ಧೋರಣೆ ನಮ್ಮ ಪಕ್ಷದಲ್ಲಿ ನಡೆಯೋದಿಲ್ಲ, ನನ್ನೂ ಒಳಗೊಂಡಂತೆ. ಮನೆಯಲ್ಲಿ ಒಂದ್ ರೀತಿ ಮುನಿಸ್ಕೊಂಡು ಸಣ್ಣ ಮಕ್ಕಳಂತೆ ಒಳಗೆ ಅವಿತ್ಕೊಂಡಿದ್ದಲ್ಲ. ನಾನು ಎರಡೂ ಖಾತೆ ಬೇಡಿಕೆ ಬಂದು ಬ್ಲಾಕ್ ಮೇಲ್ ರಾಜಕಾರಣಿ. ನೀನು ಬ್ಲಾಕ್ ಮೇಲ್ ರಾಜಕಾರಣಿ. ನೀನ್ ಬಂಡವಾಳ ಬಯಲು ಮಾಡ್ಬೇಕಾ? ನೀನ್ ಎಂತ ಕಚಡ ರಾಜಕಾರಣಿ ಅಂತ ಜನಕ್ಕೆ ಚೆನ್ನಾಗಿ ಗೊತ್ತಿದೆ. ನಿನ್ನ ಯೋಗ್ಯತೆ ಪೂರ್ತಿ ಗೊತ್ತು. ಇದು ಒಂದ್ ಕಡೆ ಆದ್ರೆ ಮತ್ತೊಂದ್ ಕಡೆ ಯತ್ನಾಳ್ ಬೆಂಕಿ ಉಗುಳಿದ್ದಾರೆ. ಯಡಿಯೂರಪ್ಪ ಒಬ್ಬರಿಂದ ಪಕ್ಷ ನಡೀತಿಲ್ಲ, ಈ ಬಚ್ಚನಿಂದ ಕಲಿಯಬೇಕಿಲ್ಲ, ಏನ್ ನಮ್ಮನ್ನ ಹೊರಗೆ ಹಾಕ್ತೀರಾ ಅಂತ ಬಿಜೆಪಿ ಶಾಸಕ ಯತ್ನಾಳ್ ಕಿಡಿಕಾರಿದ್ದಾರೆ. ಪ್ರಕ್ರಿಯೆ ಅಂದ್ರೆ ನಾವು ಪಕ್ಷನಾಗೆ ಇಲ್ಲಲ್ರಿ. ನಾವು ಇವ ಚಡ್ಡಿ ಹಾಕೋ ಮುಂದೆ ನಾವು ಪಕ್ಷ ಜಿಲ್ಲಾಧ್ಯಕ್ಷ ಆಗಿ, ರಾಜ್ಯ ಉಪಾಧ್ಯಕ್ಷ ಆಗಿ, ಕೋರ್ ಕಮಿಟಿ ಸದಸ್ಯರೇ ಕೆಲಸ ಮಾಡಿ ನಾವೆಲ್ಲ. ಬೊಮ್ಮಾಯರಾಗಲಿ, RSOK ಆಗಲಿ, ಯತ್ನಾಳ್ ಆಗಲಿ, ಯಡಿಯೂರಪ್ಪ ಒಬ್ಬರೇ ಪಾರ್ಟಿ ಕಟ್ಟು ಅಧ್ಯಕ್ಷ ಆಗಲಿಲ್ಲ, ಮುಖ್ಯಮಂತ್ರಿ ಆಗಲಿಲ್ಲ. ನಾವೆಲ್ಲ ದುಡಿಮೆ ಇದೆ. ಈ ಬಚ್ಚನಿಂದ ಏನು ಕಲಿಬೇಕಾಗಿಲ್ಲ. ನಾವು ಏನು ಮಾಡ್ತೀರಾ? ಹೊರಗೆ ಹಾಕ್ತೀರಾ? ಪಾರ್ಟಿ ನಡೆಸೋ ಸಿಸ್ಟಮ್ ನೀವು ಅಪ್ಪ ಮಕ್ಕಳು ನಿಮ್ಮ ಅಪ್ಪನ ಅಂಜಿಸಿರ್ಬೋದು, ಎಲ್ಲರನ್ನೂ ಅಂಜಿಸ್ಲಿಕ್ಕೆ ಆಗೋದಿಲ್ಲ. ಕರ್ನಾಟಕದಲ್ಲಿ ಎಲ್ಲರಿಗೂ ಭಯದ ವಾತಾವರಣ ನಿಮ್ಮ ಅಪ್ಪಗೂ ನಿಮ್ಮ ಮನೆಯಾಗ ಮಾಡಿರ್ಬೋದು, ನಮಗಲ್ಲ.
ತಯಾರಿದ್ದೀವಿ. ನಾವು ಸತ್ಯದ ಪರವಾಗಿ ನಿಲ್ತೀವಿ. ಇನ್ನು ಜಿಲ್ಲಾಧ್ಯಕ್ಷರ ನೇಮಕಾತಿಯಲ್ಲಿ ಹಸ್ತಕ್ಷೇಪ ಸಂಬಂಧ ನಾಳೆ ಯತ್ನಾಳ್ ಬಣ ಸಭೆ ಸೇರೋಕೆ ನಿರ್ಧಾರ ಮಾಡಿದೆ. ಬೆಂಗಳೂರಿನಲ್ಲಿ ಕುಮಾರ್ ಬಂಗಾರಪ್ಪ ನಿವಾಸದಲ್ಲಿ ಸಭೆ ಸೇರಿ ಚರ್ಚೆ ನಡೆಸಲಿದ್ದಾರೆ. ಯಾವ ರೀತಿ ಆಯ್ಕೆ ಮಾಡಲಾಯಿತು, ವಿಜಯೇಂದ್ರ ಪಾತ್ರ ಇದೆಯಾ ಅನ್ನೋ ಬಗ್ಗೆ ಚರ್ಚೆ ನಡೆಸೋಕೆ ಸಿದ್ಧತೆ ನಡೆಸಿದ್ದಾರೆ. ಅದೇನೇ ಹೇಳಿ, ಕಾಂಗ್ರೆಸ್ ವಿರುದ್ಧ ಒಗ್ಗಟ್ಟಾಗಿ ಹೋರಾಡಬೇಕಿದ್ದ ಬಿಜೆಪಿ ಇದೀಗ ಪಕ್ಷದೊಳಗೆ ಹೋರಾಟ ಮಾಡೋ ಪರಿಸ್ಥಿತಿ ತಂದಿಟ್ಟಿದೆ. ಬ್ಯೂರೋ ರಿಪೋರ್ಟ್, TV9.